ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ಪಿ.ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆದಿದೆ ಎಂಬುದನ್ನು ತಿಳಿಯೋಕೆ ಮುನ್ನ ಇನ್ನೂ ಕೂಡ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಈಗಾಗಲೇ ಭಾಗ್ಯ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾಳೆ. ಅದರ ಜೊತೆಗೆ ಪೊಲೀಸ್ ಸ್ಟೇಷನ್ನಲ್ಲಿ ಅವರ ತಾಯಿ ಸುನಂದವನ್ನು ನೋಡಿ ತುಂಬ ನೊಂದಿಕೊಂಡಿದ್ದಾಳೆ. ಅವರ ಪೊಲೀಸರ ಹತ್ರ, ಆ ಅಧಿಕಾರಿ ಹತ್ರ ಕೇಳ್ತಿದ್ದಾಳೆ, ಸರ್ ನಮ್ಮ ತಾಯಿ ಯಾವುದೇ ತಪ್ಪು ಮಾಡಿಲ್ಲ ಇಲ್ಲಿಯ ತನಕ, ಮತ್ತು ಅದರ ಉದ್ದೇಶವೂ ಕೂಡ ಅವರಿಗಿರಲಿಲ್ಲ, ಪ್ಲೀಸ್ ಹೇಗಾದರೂ ಮಾಡಿ ಬಿಟ್ಬಿಡಿ ಅಂತ ಹೇಳ್ತಿರ್ತಾರೆ. ಅದೇ ಸಂದರ್ಭದಲ್ಲಿ ಪೊಲೀಸ್ ಹೇಳ್ತಾರೆ, ನಿಮ್ಮ ತಾಯಿ ಮಾಡಿರುವುದು ಅಟೆಂಪ್ಟ್ ಟು ಮರ್ಡರ್ ಕೇಸನಮ್ಮ, ಅದರಿಂದ ಭಾರಿ ತೊಂದರೆ ಆಗ್ತಿದೆ. ಜನರು, ಅಕ್ಕಪಕ್ಕದ ಜನರು ಅವರನ್ನು ನೋಡಿ ಬಿಡಿಸಿದ್ರೆ ಆಯ್ತಿತ್ತು, ಇಲ್ಲಾಂದರೆ ಏನೆಲ್ಲ ಅನಾಹುತ ಆಯ್ತಿತ್ತು ಅಂತ ನೀವೇ ಸ್ವಲ್ಪ ಯೋಚನೆ ಮಾಡಿ ಅಂತ ಆ ಪೊಲೀಸ್ನ ಅಧಿಕಾರಿ ಭಾಗ್ಯನಿಗೆ ಹೇಳ್ತಾರೆ. ಇದೇ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಕೂತಿರುವಂತಹ ಈ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಕೂಡ ನೋಡಿಕೊಂಡು ನಗ್ನಾಡ್ತಿರ್ತಾರೆ. ಇದೇ ಸಂದರ್ಭದಲ್ಲಿ ಪೊಲೀಸರು ಕೂಡ ಅವ್ರಿಗೆ ವಾರ್ನ್ ಮಾಡ್ತಾರೆ, ಇದು ನಿಮ್ಮ ಅತ್ತೆ ಮನೆಯಲ್ಲ, ಏನು ಬೇಕಾದರೂ ಹರಡೋಕ್ಕೆ, ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ನಿಮ್ಮನ್ನು ಕೂಡ ಒಳಗಡೆ ಹಾಕ್ತೀನಿ ಅಂತ ಆ ಪೊಲೀಸ್ ಅಧಿಕಾರಿ ಹೇಳ್ತಾರೆ. ಆ ಪೊಲೀಸ್ ಅಧಿಕಾರಿಯ ಮಾತುಗಳನ್ನು ಕೇಳಿ ಈಗಾಗಲೇ ಶಾಕ್ಗೆ ಒಳಗಾಗಿದ್ದಾರೆ ಶ್ರೇಷ್ಠ ಮತ್ತು ತಾಂಡವ್. ಮತ್ತು ಇದೇ ವಿಚಾರವಾಗಿ ತಾಂಡವ್ ಅವರ ತಾಯಿ ಕುಸುಮ ಅವರು ತಾಂಡವ್ ಅವರನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ, ಈ ಕೇಸನ್ನ ವಾಪಸ್ ತಗೊಳ್ಳಿ, ಈ ಕೇಸನ್ನ ವಾಪಸ್ ತಗೊಂಡ್ರೆ ತುಂಬ ಉಪಯೋಗ ಆಗುತ್ತೆ, ನಿನ್ನನ್ನು ನಾನು ಬೆಳೆಸಿರೋದ್ರಿಂದ ನಾನು ಏನೂ ಕೇಳಿಲ್ಲ, ಇದೊಂದನ್ನು ನೆರವೇರಿಸ್ಕೊಡು ಅಂತ ಹೇಳ್ತಾರೆ. ಅದಕ್ಕೆ ಹೌದು ಕಣಮ್ಮ, ಆಯಿತು ನಾನು ನೆರವೇರಿಸ್ಕೊಡ್ತೀನಿ, ಆದರೆ ನನ್ನದು ಒಂದು ಷರತ್ತಿದೆ ಅಂತ ಹೇಳ್ತಾರೆ. ಆ ಷರತ್ತೇನಪ್ಪ ಅಂದರೆ ಇದೇ ವಿಚಾರವಾಗಿ ಭಾಗ್ಯನಿಗೆ ಹೇಳ್ತಾರೆ. ಅದಕ್ಕೆ ಭಾಗ್ಯ ಹೇಳ್ತಾಳೆ, ನೀವು ಯಾವ ಷರತ್ತು ಹಾಕ್ತಿರೋ ಏನಾಗ್ತಿರೋ ನನಗೆ ಗೊತ್ತಿಲ್ಲ, ಮತ್ತು ನಿಮ್ಮ ಷರತ್ತನ್ನು ಕೂಡ ನಾನು ಒಪ್ಕೊಳ್ಳೋದಿಲ್ಲ, ನನ್ನ ತಾಯಿಯನ್ನು ನಾನು ಹೇಗೆಲ್ಲ ಬಿಡಿಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಆವಾಜ್ ಹಾಕ್ತಾರೆ. ಆವಾಜ್ ಹಾಕಿದ ತಕ್ಷಣ ತಾಂಡವ್ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಏನಪ್ಪ ಭಾಗ್ಯ ಇಷ್ಟೊಂದೆಲ್ಲ ಬದಲಾಗ್ಬಿಟ್ಲಲ್ಲ ಅಂದ್ಕೊಂಡು. ಅದೇ ಸಂದರ್ಭದಲ್ಲಿ ತಾಂಡವ್ ಮತ್ತು ಭಾಗ್ಯ ಇಬ್ಬರ ನಡುವಿನ ಸಂಬಂಧದಲ್ಲಿ ಸ್ವಲ್ಪ ಬಿರುಕಾದ ತಕ್ಷಣದಿಂದಾಗಿ ತಾಂಡವ್ ಕೇಳುತ್ತಿದ್ದ, ಹೇಗಾದರೂ ಮಾಡಿ ಡೈವರ್ಸನ್ನು ಇವಳಿಂದ ಪಡ್ಕೋಬೇಕು ಅಂತ, ಇಲ್ಲ ನಾನೇ ಕೊಡಬೇಕು ಅಂತ ಅಂದ್ಕೊಂಡಿದ್ದ. ಆದರೆ ಈಗ ಕಾಲ ಬದಲಾಗಿದೆ ಸ್ನೇಹಿತರೆ. ಇದೇ ವಿಚಾರವಾಗಿ ನಿಮ್ಮ ಷರತ್ತು ನಾನು ಏನೇ ಇದ್ದರೂ ನಾನು ಒಪ್ಕೊಳ್ಳೋದಿಲ್ಲ ಅಂದ್ಬಿಟ್ಟು, ನಿಮ್ಮ ಷರತ್ತು ನನಗೆ ಏನಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ಬಿಟ್ಟು ಈಗಾಗಲೇ ಅಲ್ಲಿಗೆ ಬಂದಿರುವಂತಹ ಲಾಯರ್ಸಿಂದ ಎಲ್ಲ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಿ ತಾಂಡವ್ ಅವರ ಮುಖಕ್ಕೆ ಡೈವರ್ಸ್ ಪೇಪರನ್ನು ಎಸೆಯುತ್ತಾರೆ. ಇದರಿಂದ ಒಂದು ಕ್ಷಣ ಶಾಕ್ ಆಗಿರುವಂಥ ತಾಂಡವ್, ಅಯ್ಯೋ ಇದೇನಪ್ಪ ಇದು, ನಾನು ಇವಳಿಗೆ ಡೈವರ್ಸ್ ಕೊಡಬೇಕು ಅಂದರೆ ಭಾಗ್ಯನೇ ನನಗೆ ಡೈವರ್ಸ್ ಕೊಟ್ಟಿದ್ದಾಳಲ್ಲ ಅಂತ ಅಂದ್ಕೊಳ್ತಿರ್ತಾಳೆ. ಅದೇ ಸಂದರ್ಭದಲ್ಲಿ ಹೌದು ನಾನೇ ಕೊಡ್ತಿರೋದು ಡೈವರ್ಸ್ ಅಂದ್ಬಿಟ್ಟು ಡೈವರ್ಸ್ ಪೇಪರ್ ಮೇಲೆ ಸೈನ್ ಮಾಡಿ ತಾಂಡವ್ನ ಮುಖದ ಮೇಲೆ ಎಸೆಯುತ್ತಾಳೆ. ಅದಕ್ಕೆ ಶಾಕ್ ಆಗ್ತಾನೆ ತಾಂಡವ್, ನೀನು ನನಗೆ ಡೈವರ್ಸ್ ಕೊಡ್ತಿದ್ದೀಯಾ ಅಂತ ಹೇಳ್ತಾನೆ. ಅದಕ್ಕೆ ಹೌದು ನಾನೇ ಡೈವರ್ಸ್ ಕೊಡ್ತಿರೋದು, ಈಗೆಲ್ಲ ಆಯ್ತಲ್ಲ, ಸರಿ ನೀನು ಹೋಗ್ತಾ ಇರು ಅಂತ ಆವಾಜ್ ಆಗ್ತಾಳೆ. ಈ ಆವಾಜ್ಗೆ ಒಂದು ಕ್ಷಣ ಬೆಚ್ಚಿ ಬೀಳ್ತಾನೆ ತಾಂಡವ್. ಮತ್ತು ಮನೆಯವರೆಲ್ಲರೂ ಕೂಡ ಅವನನ್ನೇ ಕೋಪದಿಂದ ನೋಡ್ತಿರ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಯಾವೆಲ್ಲ ತಿರುವುಗಳನ್ನು ಈ ಧಾರಾವಾಹಿ ಪಡೆದುಕೊಳ್ಳುತ್ತದೆ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ ಸ್ನೇಹಿತರೆ. ಹಾಗೆ ಇದೇ ರೀತಿಯ ಕುತೂಹಲ ಸಂಚಿಕೆಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.